ವಾರದ ಕತೆ ಕಿಚ್ಚನ ಜೊತೆಯಲ್ಲಿ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ನಲ್ಲಿ ಮೊದಲ ಬಾರಿ ಬಿಗ್ ಬಾಸ್ ಮೇಲೆ ಆರೋಪ. ವಾರ ಪೂರ್ತಿ ಆಟ ಆಡಿ ಲೀಗ್ನಲ್ಲಿ ಇರೋರನ್ನು ಬಿಟ್ಟು ಬೇರೆಯವರಿಗೆ ಕಪ್ ಕೊಟ್ರ, ಬೇರೆಯವರಿಗೆ ಟಿಕೆಟನ್ನು ಕೊಟ್ರ, ತಪ್ಪಾಗಿರೋದು ಎಲ್ಲಿ, ನ್ಯಾಯ ಅಂತ ಯಾರ್ಯಾರೆಲ್ಲ ಅಂದ್ಕೊಳ್ತಾ ಇದ್ದಾರೆ ಅದು ಯಾರಿಗೆ ಸಿಗಬೇಕು, ಅದನ್ನೆಲ್ಲ ಮಾತಾಡೋಣ ಬನ್ನಿ ಅಂತ ಕರೀತಾ ಇದ್ದಾರೆ ಕಿಚ್ಚ ಸುದೀಪ್ ಅವರು. ಕಿಚ್ಚ ಸುದೀಪ್ ಅವರನ್ನು ನಂಬಬಹುದಾ? ಕಿಚ್ಚ ಸುದೀಪ್ ಅವರು ಪ್ರತಾಪ್ ಅವರಿಗೆ ನ್ಯಾಯವನ್ನು ನ್ಯಾಯ ಕೊಡಿಸ್ತಾರೋ ಇಲ್ವೋ? ಒಂದಕ್ಕಂತೂ ನಾವು ಬಿಗ್ ಬಾಸ್ ಮತ್ತು ಸುದೀಪ್ ಅವರಿಗೆ ವಿಶ್ವಾಸವನ್ನು ತೋರಿಸಲೇಬೇಕು. ಯಾಕಂದರೆ ಪ್ರತಾಪ್ ಅವರು ಬಿಗ್ ಬಾಸ್ ಒಳಗೆ ಬರೋದಕ್ಕೆ ಮುಂಚೆ ಅವರಿಗೆ ಇದ್ದ ಹೆಸರಿಗೂ ಇವತ್ತು ಇರೋ ಹೆಸರಿಗೂ ಕಾರಣ ಬಿಗ್ ಬಾಸ್ ಮತ್ತು ಸುದೀಪ್ ಅವರು ಅಂದರೆ ತಪ್ಪಾಗೋದಿಲ್ಲ. ಏನು ಇವತ್ತು ನಾವು ಪ್ರತಾಪ್ ಅವರನ್ನು ಸಪೋರ್ಟ್ ಮಾಡ್ತಾ ಇದ್ದೀವಿ, ಆ ಸಪೋರ್ಟ್ ನಿಜಕ್ಕೂ ಪ್ರತಾಪ್ ಅವರಿಗೆ ಲಭಿಸಿದ್ದಕ್ಕೆ ಮುಖ್ಯ ಕಾರಣ ಸುದೀಪ್ ಮತ್ತು ಬಿಗ್ ಬಾಸ್ ಅಂದರೆ ತಪ್ಪಾಗೋದಿಲ್ಲ. ಅವರು ಟ್ರೋಫಿ ಗೆಲ್ತಾರೆ ಗೆಲ್ಲೋದಿಲ್ಲ ಅದೇನೇ ಇರಲಿ, ಒಂದಷ್ಟು ತಪ್ಪುಗಳು ಆಗಿರ್ಬೋದು. ಆದರೆ ಇವತ್ತು ಸುದೀಪ್ ಅವರು ಪ್ರತಾಪ್ ಅವರಿಗೆ ನ್ಯಾಯವನ್ನು ಕೊಡ್ತಾರ? ತುಂಬ ಜನ ಹೇಳ್ತಾರೆ ಎಲ್ಲೋ ಒಂದು ಕಡೆ ದೋಸೆಯನ್ನು ಮಗುಚಾಕಿದಂತೆ ಪ್ರೋಮೋದಲ್ಲಿ ಮಾಡ್ತಾರೆ, ಆದರೆ ಕೊನೆಗೆ ಬಿಗ್ ಬಾಸ್ ಮಾಡಿದ್ದೆ ಸರಿ ಅಂತ ಹೇಳಿಬಿಟ್ಟು ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಆ ರೀತಿ ಆಗತ್ತಾ, ಅಥವಾ ಪ್ರತಾಪ್ ಅವರಿಗೆ ನ್ಯಾಯ ದೊರಕತ್ತಾ, ಪ್ರತಾಪ್ ಅವರಿಗೆ ಫಿನಾಲೆ ಟಿಕೆಟ್ ಸಿಗತ್ತಾ, ಪ್ರತಾಪ್ ಅವರಿಗೆ ಕ್ಯಾಪ್ಟನ್ಸಿ ದೊರಕತ್ತಾ? ಅಂದರೆ ಈ ಹಿಂದೆ ಕೂಡ ಒಂದ್ಸಲಿ ಹಳ್ಳಿಕಾರ್ ಸಂತೋಷ್ ಅವರು ಅಲ್ಲಿ ಕ್ಯಾಪ್ಟನ್ ಆದಾಗ ಈ ಕ್ಯಾಪ್ಟನ್ ಮನೆಯ ಬಾಗಿಲಿಗೇನೆ ಬೀಗ ಹಾಕಿದ್ರು ಸುದೀಪ್ ಅವರು. ಆ ರೀತಿ ಏನಾದರೂ ಮಾಡ್ತಾರಾ? ಕ್ಯಾಪ್ಟನ್ಸಿಯನ್ನು ತೆಗೆದು ಸಂಗೀತ ಅವರಿಂದ ಪ್ರತಾಪ್ ಅವರಿಗೆ ಕೊಡ್ತಾರಾ? ಒಂದು ದಿನ ಆದರೂ ಪ್ರತಾಪ್ ಅವರು ಮನೆಯಲ್ಲಿ ಕ್ಯಾಪ್ಟನ್ ಆಗ್ತಾರಾ? ಕಾದು ನೋಡಬೇಕಿದೆ. ಅದೆಲ್ಲದಕ್ಕೂ ಉತ್ತರ ಇವತ್ತು ಸಂಜೆ ವಾರದ ಕತೆ ಕಿಚ್ಚನ ಜೊತೆಯಲ್ಲಿ ಸಿಗತ್ತೆ. ಏನೇ ಆಗಿರಲಿ, ಒಂದು ಕಡೆ ನಿಜಕ್ಕೂ ಪ್ರತಾಪ್ ಅವರಿಗೆ ಅನ್ಯಾಯ ಆಗಿದ್ದಂತೂ ನಿಜ. ಏನೇ ಹೇಳಿದ್ರು, ಏನೇ ಸಾರಿಸಿ ಗೂಡಿಸಿ ಏನೇ ಮಾಡಿದ್ರು ಕೂಡ ಅನ್ಯಾಯ ಆಗಿದ್ದಂತೂ ಅನ್ಯಾಯನೇ. ಸೊ ಅದರಲ್ಲಿ ಎರಡು ಮಾತಿಲ್ಲ. ನೀವು ಏನೇ ಜಸ್ಟಿಫಿಕೇಷನ್ ಮಾಡಿಕೊಂಡ್ರು ಕೂಡ, ಸುದೀಪ್ ಅವರೇ ಜಸ್ಟಿಫಿಕೇಷನ್ ಮಾಡಿದ್ರು, ಬಿಗ್ ಬಾಸ್ ತಂಡನೇ ಜಸ್ಟಿಫಿಕೇಷನ್ ಮಾಡಿದ್ರು, ಅಲ್ಲಿ ಆಗಿದ್ದು ನಿಜಕ್ಕೂ ಅನ್ಯಾಯ. ಸೊ ಅದರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ಅವರು ಹೇಳಿದ್ದು ತುಂಬ ಕ್ಲಿಯರ್ ಇತ್ತು, ಯಾರಿಗೆ ಅತಿ ಹೆಚ್ಚು ಅಂಕಗಳು ಬರುತ್ತೆ ಅವರಿಗೆ ಫಿನಾಲೆ ಟಿಕೆಟ್ ಅಂತ. ಆದರೆ ಅದು ನಡೀಲಿಲ್ಲ. ಅದ್ರ ಬದಲು ಮನೆ ಮಂದಿ ಸಂಗೀತ ಅವರನ್ನು ಡಿಸೈಡ್ ಮಾಡ್ತಾರೆ. ಇಲ್ಲಿ ಸಂಗೀತ ಅವರಿಗೆ ಬಂತು, ವಿನಯ್ ಅವರಿಗೆ ಬಂತು, ಅದೆಲ್ಲ ಏನಿಲ್ಲ. ಸಂಗೀತ ಅವರು ಡಿಸರ್ವ್ಡ್ ಇದ್ದಾರಾ ಇಲ್ವಾ ಅನ್ನೋದು ಇಲ್ಲಿ ಮಾತೇ ಇಲ್ಲ. ತುಂಬ ಜನ ಹೇಳ್ತಾರೆ ಸಂಗೀತ ಯಾವಾಗಿಂದನೂ ಆಡಿದರು, ಸೊ ತುಂಬ ದಿನ ಆಡ್ತಾ ಬಂದಿದ್ರು ಹಾಗಾಗಿ ಸಿಕ್ತು ಅಂತ. ಹಂಗಂದರೆ ಈಗ ಎಲ್ಲ ಮ್ಯಾಚ್ಗಳಲ್ಲೂ ಗೆದ್ಕೊಳ್ತಾ ಬಂದಂಥ ಒಂದು ತಂಡ ಫೈನಲಲ್ಲೂ ಗೆಲ್ಲಬೇಕು ಅನ್ನಂಗಿದ್ರೆ ಫೈನಲ್ ಯಾಕೆ ಆಡಿಸ್ಬೇಕು? ಇವರೆಲ್ಲ ಗೆದ್ಕೊಂಬಂದಿದ್ದಾರೆ, ಹಂಗೆ ಸ್ಟ್ರೈಟ್ ಅವೇ ಫೈನಲ್ನ ಕೊಟ್ಟು ಕಳಿಸ್ಬಿಡ್ಬೇಕಿತ್ತಲ್ವ. ಸೊ ಫೈನಲ್ ಯಾಕೆ ಆಡಿಸ್ಬೇಕು? ಸೊ ಇದುವರೆಗೂ ಇವ್ರು ಯಾವುದೂ ಮ್ಯಾಚ್ಗಳನ್ನು ಸೋತಿಲ್ಲ. ಸೊ ಹಂಗೆ ಕೊಡೋಕ್ಕಾಗತ್ತಾ? ಇಲ್ಲ ಅಲ್ವಾ. ಎಲ್ಲ ಲೀಗ್ಗಳನ್ನು ಗೆದ್ದಂಥ ತಂಡ ಫೈನಲ್ನಲ್ಲಿ ಸೋತು ಮುಗ್ಗರಿಸಿದ್ದಿದೆ. ಸೋತು ಇನ್ನೇನು ಯಾವುದೋ ಒಂದು ಮೂಲೆಯಲ್ಲಿ ಲಕ್ಕಲ್ಲಿ ಬಂದಂಥ ತಂಡ ಟ್ರೋಫಿಯನ್ನು ಗೆದ್ದದ್ದು ಇದೆ. ಸೊ ಇದೊಂದೇ ಮಾನದಂಡ ಆಗೋದಿಲ್ಲ ಅಲ್ವಾ. ಅಷ್ಟೇ ಅಲ್ಲ, ಪ್ರತಾಪ್ ಅವರಿಗೆ ಬಹಳಷ್ಟು ಅವಕಾಶಗಳು ನಿರಾಕರಿಸಲ್ಪಡತ್ತೆ. ಪ್ರತಾಪ್ ಅವರನ್ನು ತುಂಬ ಪಂದ್ಯಗಳಲ್ಲಿ ಇವರು ಹೊರಗಿಡ್ತಾರೆ. ಪ್ರತಾಪ್ ಅವರು ನಾನು ಆಡ್ತೀನಿ ಅಂತ ಹೇಳಿದಾಗ ಸಂಗೀತ ಅವರು ಕೂಡ ಬಹಳಷ್ಟು ಬಾರಿ ಪ್ರತಾಪ್ ಅವರನ್ನು ಹೊರಗಡೆ ಇಟ್ಟಿದ್ದಾರೆ. ಈಗೇನೋ ಅವರು ಹೋದ ವಾರ ಸೇವ್ ಮಾಡಿರ್ಬೋದು. ಸೇವ್ ಮಾಡಿದ್ದು ಪ್ರತಾಪ್ ಅವರಿಗೆ ಬೇಕಿತ್ತ ಅಂತ ಕೇಳಿದ್ರೆ ನನ್ನ ಪ್ರಕಾರ ಸಂಗೀತ ಅವರು ಸೇವ್ ಮಾಡಿದ್ರು, ಮಾಡದೇ ಇದ್ದರೂ ಕೂಡ ಪ್ರತಾಪ್ ಅವರು ಫಿನಾಲೆವರೆಗೂ ಬರ್ತಾಯಿದ್ರು, ಅವ್ರಿಗೆ ವೋಟ್ ಇದೆ. ಅದೆಲ್ಲ ಗೊತ್ತು ಸಂಗೀತ ಅವರಿಗೆ. ನಾವು ಸೇವ್ ಮಾಡದೇ ಇದ್ದರೂ ಕೂಡ ಪ್ರತಾಪ್ ಅವರು ಫಿನಾಲೆನಲ್ಲಿ ಇರ್ತಾರೆ ಅನ್ನೋದು ಸಂಗೀತ ಅವರಿಗೆ ಗೊತ್ತಿದೆ. ಅದೆಲ್ಲ ಒಂದು ಗಿಮಿಕ್ ಅಷ್ಟೇ. ಅಂದರೆ ಅವರನ್ನು ಸೇವ್ ಮಾಡಿ ಪ್ರತಾಪ್ ಅವರ ಓಟನ್ನು ಗಿಟ್ಟಿಸುವಂಥ ಒಂದು ಪ್ಲ್ಯಾನ್ ಸಂಗೀತ ಅವರದ್ದಿದೆ. ಸಂಗೀತ ತುಂಬ ಕ್ಲಿಯರಾಗಿ ತುಂಬಾ ಚೆನ್ನಾಗಿ ಆಡ್ಕೊಳ್ತಾ ಬರ್ತಾಯಿದ್ದಾರೆ. ಅವರು ಭಾಳಷ್ಟು ಬಿಗ್ ಬಾಸ್ಗಳನ್ನು ನೋಡ್ಕೊಂಡು ಬಂದಿದ್ದಾರೆ ಅಂತ ಅನಿಸುತ್ತೆ. ಎಲ್ಲೋ ಒಂದು ಕಡೆ ವಿನಯ್ ಅವರು ಕೂಡ ಕೆಲವೊಂದು ಸರ್ತಿ ಎಡವುತ್ತಾರೆ. ಅಂದರೆ ವಿನಯ್ ಅವರು ಏನು ಮಾಡ್ತಾರೆ ಅಂತಂದರೆ, ಅಲ್ಲಿ ಸಹಜವಾಗಿ ಫ್ರೆಂಡ್ಶಿಪ್ ಅಂತ ಬಂದಾಗ ಕೆಲವೊಂದು ಕಡೆ ನಮ್ರತಾ ಅವರಿಗೆ ಸಪೋರ್ಟ್ ಮಾಡ್ತಾರೆ. ಸೊ ಅದೇ ರೀತಿ ಮತ್ತೊಂದು ಕಡೆ ಸ್ನೇಹಿತರು ಇದ್ದಾಗ ಕೂಡ ಕೆಲವೊಂದು ಸರ್ತಿ ಕ್ಯಾಲ್ಕುಲೇಷನಲ್ಲಿ ಎಡವಿದ್ರು ವಿನಯ್ ಅವರು. ಆದರೆ ಈ ಸಂಗೀತ ಅವ್ರು ಏನಿದ್ದಾರೆ, ಅವರು ಕ್ಯಾಲ್ಕುಲೇಷನನ್ನು ಪಕ್ಕಾ ಮಾಡ್ತಾರೆ, ಅದ್ರ ಪ್ರಕಾರನೇ ನಡ್ಕೊಳ್ತಾ ಹೋಗ್ತಾರೆ ಕೂಡ. ನಿನ್ನೆ ಕೂಡ ಅಷ್ಟೇ, ಅವರು ಯಾವಾಗ ಪ್ರತಾಪ್ ಅವರನ್ನು ಹೊರಗಡೆ ಇಟ್ಟ ತಕ್ಷಣ ಒಳಗಡೆ ಹೋಗಿ ಅಲ್ಲಿ ಕ್ಯಾಮ್ರಾವನ್ನು ನೋಡಿಕೊಂಡು ಮಾತಾಡ್ತಾ ಇರ್ತಾರೆ, ಒಂದಷ್ಟು ಡೈಲಾಗ್ಗಳನ್ನು ಹೇಳ್ತಾರೆ, ಈ ಪ್ರತಾಪ್ ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಆದರೆ ಯಾವಾಗ ತಾವು ಗೆಲ್ತಾರೋ ಇಮ್ಮಿಡಿಯೇಟ್ಲಿ ಪ್ರತಾಪ್ ಅವರನ್ನು ಹೋಗಿ, ಸೊ ಇದೇ ಪ್ರತಾಪ್ ಅಲ್ಲಿ ಸಂಗೀತ ಅವರು ಅಳ್ತಾ ಇರ್ತಾರಲ್ಲ, ಆಗ ಪ್ರತಾಪ್ ಅವ್ರು ಏನಾರು ಅಡ್ಡ ಹೋಗಿದ್ದಿದ್ರೆ
ಸಂಗೀತ ಅವರು ಅದಕ್ಕೂ ಕೂಡ ನನ್ನಿಷ್ಟ, ನಾನು ಅಳ್ತಾ ಇದ್ದೀನಿ, ನನಗಳು ಬರುತ್ತೆ ಅಂತ ಒಂದು ದೊಡ್ಡ ಸೀನನ್ನೇ ಕ್ರಿಯೇಟ್ ಮಾಡ್ತಾಯಿದ್ರು. ಆದರೆ ಪ್ರತಾಪ್ ಅವರು ಪಾಪ ಅವರಷ್ಟಕ್ಕೆ ಅವರು ಅಳ್ತಾ ಇರ್ತಾರೆ ಅಥವಾ ಅಲ್ಲಿ ಒಂದಷ್ಟು ಬೇಜಾರನ್ನು ತೋರಿಸ್ತಾರೆ. ಆಗ ಕೂಡ ಅಲ್ಲಿ ಸಂಗೀತ ಅವರು ಮಧ್ಯ ಹೋಗಿ ಪ್ರತಾಪ್ ಅವರನ್ನು, ಯಾಕೆ ನೀನು ಹಂಗೆ ಮಾಡಿದೆ, ನಾನು ಬಂದರೆ ಯಾಕೆ ದೂರ ಹೋಗ್ತಾ ಇದೆಯಾ. ಎಲ್ಲರಿಗೂ ಒಂದಷ್ಟು ಆ ಮನುಷ್ಯ ಅಳಬೇಕಂದ್ರೆ ಅಳೋದಕ್ಕೆ ಸ್ವಲ್ಪ ಟೈಮ್ ಕೊಡಿ ಸಂಗೀತ ಅವರೇ. ನೀವು ಕರೆದು ಕೂಡಲೇ ಯಾರೂ ಬರೋದಿಲ್ಲ. ನೀವು ಅದೇ ಥರ ತಾನೇ, ನೀವು ಏನು ಕರೆದು ಕೂಡಲೇ ಬಂದುಬಿಡ್ತೀರಾ? ಇಲ್ಲ ಅಲ್ವಾ? ನೀವು ಕಾರ್ತಿಕ್ ಅವ್ರು ಕರೆದ್ರೆ ಇಮಿಡಿಯೇಟಾಗಿ ಹೋಗ್ಬಿಡ್ತೀರಾ? ಇಲ್ಲ. ತನಿಷಾ ಅವ್ರು ಕರೆದ್ರೆ ಹೋಗ್ಬಿಡ್ತೀರಾ? ಇಲ್ಲ. ಒಂದಷ್ಟು ಟೈಮ್ ತೊಗೊಳ್ತೀರಾ. ನಿಮಗೆ ಅಳು ಅಂತ ಬಂದಾಗ ಅಳ್ತೀರಾ ಅಲ್ವಾ? ಅದೇ ರೀತಿ ಆ ಹುಡುಗಂಗೂ ಕೂಡ ಕ್ಯಾಪ್ಟನ್ಸಿ ಆಗಲಿಲ್ಲ. ಅಲ್ಲಿ ಬಿಗ್ ಬಾಸ್ ಕ್ಲಿಯರಾಗಿ ಹೇಳ್ತಾರೆ ಈ ವಾರದ ಕೊನೆ ಕ್ಯಾಪ್ಟನ್ ಅಂತ. ಹಾಗಾಗಿ ನೋವಾಗಿರುತ್ತೆ ಅಲ್ವಾ?